ನೀವು ನೋಡ್ತಿದ್ದೀರಾ ಒಪ್ಪೆ ನ್ಯೂಸ್. ನಾನು ನಿಮ್ಮ ಪ್ರಿಯಾ. ಇನ್ನು ದಿನಾಂಕ 29/2/2024 ಬೀದರ್ ಜಿಲ್ಲೆಯ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಾ ಘರ್ಜನೆಯ ರಾಜ್ಯ ಸಂಚಾಲಕರಾದ ನಾಗಣ್ಣ ಕಲ್ಲದೇವನಹಳ್ಳಿ ಇವರಿಗೆ ಬೀದರ್ ಜಿಲ್ಲೆಯಿಂದ ಸನ್ಮಾನಿಸಲಾಯಿತು. ಹಾಗೂ ರಾಜ್ಯ ಸಂಚಾಲಕರಾದ ನಾಗಣ್ಣ ಕಲ್ಲದೇವನಹಳ್ಳಿ ಅವರು ಬೀದರ್ ಜಿಲ್ಲೆಯ ಜಿಲ್ಲಾ ಮತ್ತು ತಾಲೂಕು ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರನ್ನ ಉದ್ದೇಶಿಸಿ ಸಂಘಟನೆಯ ಬಗ್ಗೆ ಮಾತನಾಡಿದರು. ಇನ್ನು ಈ ಸಭೆಯಲ್ಲಿ ಬೀದರ್ ಜಿಲ್ಲೆಯ ಸಂಚಾಲಕರಾದ ಓಂಕಾರ್ ಹಾವೆ ಮಾಸ್ಟರ್, ಸಂತೋಷ್ ಬ್ಯಾಗೆ, ಸಂತೋಷ್ ಮಾಳ್ಗೆ, ಪಪ್ಪು ಹಾವೆ, ಅನಿಲ್ ಶರ್ಮಾ, ಮಲ್ಲಿಕಾರ್ಜುನ್ ಬಾವಿಕಟ್ಟಿ, ಪುಟ್ಟು, ಪುಣ್ಯವತಿ ಗುಪ್ತಾ, ಭಾರತೀಯ ಭಂಡಾರೆ, ಕಾವೇರಿ ಶೇರಿಕಾರ್, ಲಕ್ಷ್ಮೀ ಡಾಂಗೆ, ಶ್ರೀಕಾಂತ್ ಹಾವೆ, ವಿಜಯ್ ಬಾವಿಕಟ್ಟಿ ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಖುಷಿಯಾಯಿತು. ಬೀದರ್ ಜಿಲ್ಲೆಯಲ್ಲ ಸೇರಿರ್ತಕ್ಕಂಥ ಜಿಲ್ಲಾ ಪದಾಧಿಕಾರಿಗಳಾಗಿರ್ಬೋದು, ತಾಲೂಕು ಪದಾಧಿಕಾರಿಗಳಾಗಿರ್ಬೋದು, ನನಗೆ ಗೊತ್ತಿರಲಿಲ್ಲ ಇಷ್ಟೆಲ್ಲ ಪವರ್ ಐತಿ ಒಂದು ಗರ್ಜನೆ, ಭೀಮಾ ಗರ್ಜನೆ ಅಂತ. ನಾವು ಉಡುಪಿ ಒಳಗೆ ಫಂಕ್ಷನ್ ಇತ್ತು, ಅಲ್ಲಿ ಅಟೆಂಡ್ ಮಾಡಿದ್ದೀವಿ, ಅಲ್ಲಿ ನೋಡಿದ್ದೀವಿ ಫಸ್ಟ್ ಟೈಮು. ನಿಮ್ಮಲ್ಲಿ ಅಲ್ಲಿ ನಾನು ನೋಡಿರ್ಲಿಕ್ಕಿಲ್ಲ ಯಾರನ್ನು. ಖುಷಿ ಆಯ್ತು. ಅದೇ ಪಪ್ಪ ಹೇಳೋತರ ಎಲ್ಲರೂ ಹೋರಾಟ ಮಾಡ್ರಿ, ಹೋರಾಟದಿಂದನೇ ಎಲ್ಲರಿಗೂ ಸಾಧ್ಯ. ಮುಖ್ಯವಾಗಿ ಶಿಕ್ಷಣ ಬೇಕು ಎಲ್ಲರಿಗೂ. ನಾವ್ ಏನೇ ಮಾಡ್ಬೇಕಂತಂದ್ರೆ ಅದ್ರ ಬಗ್ಗೆ ನಮ್ಗೆ ನಾಲೆಜ್, ಜ್ಞಾನ ಇತ್ತಂದ್ರ ಅದನ್ನ ಈ ರೀತಿ ಮಾಡ್ಬೋದಲ್ಲ ಅಂತ ನಮ್ಗೆ ಅರಿವು ಆಗ್ತೈತಿ. ಎಲ್ಲರಿಗೂ ವಂದನೆಗಳನ್ನ ತಿಳಿಸ್ತೀವಿ. ಬೀದರ್ ಜಿಲ್ಲಾ ಸಮಿತಿ ವತಿಯಿಂದ ನೂತನ ರಾಜ್ಯ ಸಂಚಾಲಕರಾದಂಥ ನಾಗಣ್ಣ ಕಲ್ಲದೇವನಹಳ್ಳಿ ಅವರಿಗೆ ಇಂದು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಸನ್ಮಾನ ಸಮಾರಂಭದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಆದ ಕಾರಣ ಈ ಭೀಮಾ ಗರ್ಜನೆಯ ಸಂಘಟನೆಯ ಶಕ್ತಿ ಏನಪ್ಪ ಅನ್ನೋದು ನಮ್ಮ ಬೀದರ್ ಜನಕ್ಕೆ ತೋರಿಸೋದಿದೆ. ಆದ ಕಾರಣ ಇಲ್ಲಿ ನಾವು ಸುಮ್ಮನೆ ಚಿಕ್ಕದಾಗಿ ಒಂದು ಸನ್ಮಾನ ಕಾರ್ಯಕ್ರಮ ನಾವು ರಾಜ್ಯ ಸಂಚಾಲಕರು ನಾವು ಇಟ್ಕೊಂಡಿದ್ದೀವಿ. ಅದರ ಸಲುವಾಗಿ ಈ ಮುಂಬರ ದಿನಗಳನ್ನು ನಾವು ಪದಾಧಿಕಾರಿಗಳು, ತಾಲೂಕಾಗ್ಬೋದು, ಜಿಲ್ಲಾದಾಗ್ಬೋದು ಎಲ್ಲ ಪದಾಧಿಕಾರಿಗಳಿಗೆ ಆಯ್ಕೆ ಮಾಡ್ಕೊಂಡು ನಾವು ಹೆಚ್ಚಿನ ಶಕ್ತಿ ತುಂಬಿಟ್ಟು ನಮ್ಮ ಸಂಘಟನೆ ಬಲಪಡಿಸುವ ಕಡೆಗೂ ಒಂದು ಹೋರಾಟಕ್ಕೆ ಬೀದಿಗಿಳಿದು ನಾವು ಹೋರಾಟ ಮಾಡ್ತೇವೆ ಅಂತಂದು ನಾವು ಈ ಮುಖಾಂತರ ಹೇಳ್ತೀವಿ. ಜೈ ಮುಖಂಡರಾದಂಥ ಹಾಗೂ ನಮ್ಮ ಜಿಲ್ಲಾ ಸಂಚಾಲಕರಾದಂಥ ಮಾಸ್ಟರ್ ಓಂಕಾರ್ ಅವರಿಗೆ ಧನ್ಯವಾದಗಳೊಂದಿಗೆ ಒಂದು ಒಳ್ಳೆ ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿ ನಮ್ಮ ಸಂತೋಷ್ ಅವರು ಮುಖಂಡರು, ಯುವ ಮುಖಂಡರು, ಅವರು ತಮ್ಮ ವಿಚಾರವನ್ನು ವ್ಯಕ್ತಪಡಿಸ್ಬೇಕಂತೇಳಿ ಹೇಳ್ತಾರೆ. ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಾ ನಾಗಣ್ಣಹಳ್ಳಿ ಅವರಿಗೆ ನಾವು ಇಲ್ಲಿ ಸನ್ಮಾನ ಕಾರ್ಯಕ್ರಮ ಬೀದರ್ ಫಸ್ಟ್ ಟೈಮ್ ಬಂದಿದ್ದಾರೆ. ಅವರಿಗೆ ನಾವು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಆ ನಂತರ ಮುಂದೆ ನಾವು ಭೀಮಾ ಚೀಸ್ ಏನು ಮಂದಿಗೆ ಮನುಷ್ಯರಿಗೆ ಏನು ತಿಳಿಸ್ಬೇಕು ಅನ್ನೋದು ನಾವು ಇದೇನು ಹೋರಾಟ ಮಾಡ್ಕೊಂಡು ನಾವು ಇದು ಸಂಘಟನೆ ಒಂದು ಖರ್ಚಾಗಿ ಇಟ್ಕೋಬೇಕಂತಂದು ಒಂದೆರಡು ಮಾತು ಹೇಳಿ ನಮ್ಮ ಅಕ್ಕವರು ಪುಣ್ಯವಂತರು ಅವ್ರ ವಿಚಾರಗಳನ್ನು ಏನು ಈ ದಲಿತ ಸಂಘರ್ಷ ಸಮಿತಿ ಯಾವ ರೀತಿ ಮುಂದೆ ನೋಡಬೇಕು ಜಿಲ್ಲೆಯಲ್ಲಿ ಎರಡು ವಿಚಾರ ವ್ಯಕ್ತಪಡಿಸ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಬೇಕು. ಏನ್ ಹೇಳ್ಬೇಕು ಎಲ್ಲಾ ಮಾಡ್ತಾರ ಸರ್. ಓಂಕಾರ ನೀವಿದ್ರಿ, ಎಲ್ಲರೂ ಮಾತಾಡೋ ದೊಡ್ಡವ್ರಿಲ್ಲ, ನಾವೆಲ್ಲ ಮಾತಾಡೋರಿಗೆ ನಮಸ್ಕಾರ. ಪುಣ್ಯವತಿ ಅಕ್ಕವರಿಗೆ ತುಂಬಾ ಧನ್ಯವಾದ. ಅದೇ ರೀತಿ ಈ ಸಭೆ ಕುರಿತು ನಾನು ನನ್ನ ವೈಯಕ್ತಿಕ ವಿಚಾರಗಳನ್ನು ವ್ಯಕ್ತಪಡಿಸ್ಬೇಕಂತ ನಿಮ್ಮೆಲ್ಲರೂ ಒಂದೆರಡು ಮಾತು ಹೇಳ್ಬೇಕಂತ ಇಚ್ಛೆ ಪಡ್ತಾ ಇದ್ದೀನಿ. ಸ್ಪೆಷಲಿ ನಮ್ಮ ರಾಜ್ಯ ಸಂಚಾಲಕರಾದಂಥ ನಮ್ಮ ನಾಗಣ್ಣ ಕಲ್ಲದೇವನಹಳ್ಳಿ ಸಾಹೇಬರಿಗೆ ನಮ್ಮ ಜಿಲ್ಲೆಯಲ್ಲಿ ಅತಿ ಬಡತನ ಹೆಚ್ಚಿಗೆ ಆಗಿದೆ. ಯಾಕಂದ್ರೆ ಈಗ ನಮ್ಮ ನೂತನ ರಾಜ್ಯ ಸಂಚಾಲಕರಾದ ನಾಗಣ್ಣ ಕಲ್ಲದೇವನಹಳ್ಳಿ ಅವರು ಒಂದು ನಮ್ಮೆಲ್ಲ ನಾವು ಉದ್ದೇಶಿಸಿ ಮಾತಾಡ್ಬೇಕಂತ ಹೇಳಿದ್ರು. ಅಂಬೇಡ್ಕರ್ ಅವರಿಗೂ ಕೂಡ ನಮಿಸುತ್ತಾ ಇವತ್ತಿನ ಈ ಕರ್ನಾಟಕ ರಾಜ್ಯದಲ್ಲಿ ಕೊನೆಯ ಜಿಲ್ಲೆ ಆಗಿರ್ತಕ್ಕಂಥ ಬೀದರ್ ಜಿಲ್ಲೆಯ ಇವತ್ತಿನ ಈ ಒಂದು ಸನ್ಮಾನ ಸಮಾರಂಭವನ್ನ ಹಮ್ಮಿಕೊಂಡಿರ್ತಕ್ಕಂಥ ಹಾಗೂ ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ಓಂಕಾರ್ ಮೇಸ್ತ್ರಿ ಅವರೇ ಮತ್ತು ಈ ಜಿಲ್ಲೆಯ ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ಸಂತೋಷ್ ಅವರೇ ಮತ್ತು ಮಹಿಳಾ ಒಕ್ಕೂಟದ ನನ್ನ ಅಕ್ಕಂದಿರೇ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ, ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಜವಾಬ್ದಾರಿ ತಗೊಂಡು ತಾವೆಲ್ಲರೂ ಒಟ್ಟಿಗೆ ಈ ಒಂದು ಸಭೆಗೆ ಆಗಮಿಸಿದಂತಕ್ಕಾಗಿ ತಮ್ಮೆಲ್ಲರಿಗೂ ರಾಜ್ಯ ಸಮಿತಿಯ ಪರವಾಗಿ ನಾನು ಧನ್ಯವಾದಗಳನ್ನ ಹೇಳ್ತೇನೆ. ಬಂಧುಗಳೇ, ಈಗಾಗಲೇ ಈ ಒಂದು ಸಭೆಯ ಪ್ರಾರಂಭವಾಗಕ್ಕಿಂತ ಮುಂಚಿತವಾಗಿ ತಮ್ಮ ಪರಿಚಯನ ನಾನು ಮಾಡಿಕೊಂಡಿದ್ದೇನೆ ಮತ್ತು ತಮ್ಮ ಅನಿಸಿಕೆಗಳನ್ನ ನಾನು ತಿಳ್ಕೊಂಡಿದ್ದೇನೆ.
ಹಾಗಾಗಿ ನನ್ನ ಸಂಘಟನೆಯ ಪರಿಚಯ ತಮಗೆ ಮೊದಲನೇ ಆಗಬೇಕು. ಅದಾದ ನಂತರ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ನಮ್ಮ ಏನಂತಕ್ಕಂಥದ್ದು ನಾವು ಕಂಡುಕೊಳ್ಬೇಕಾಗಿದೆ. ಸುಮಾರು ಈ ರಾಜ್ಯದಲ್ಲಿ 1974-75 ದಶಕದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಗರ್ಜನೆಯ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ನೇತೃತ್ವದಲ್ಲಿ ರಾಜ್ಯದಲ್ಲಿ ಚಳವಳಿಯನ್ನ ಕಟ್ಟಲಾಯಿತು. ಬಂಧುಗಳೇ, ನಾವು ಸುಮಾರು 30 ವರ್ಷಗಳ 32 ವರ್ಷಗಳ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಗರ್ಜನೆಯಲ್ಲಿ ನಾವು ಗುರುತಿಸಿದ್ದೇವೆ. ಬಂಧುಗಳೇ, ಎಲ್ಲಾ ಸಂಘಟನೆ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಇದ್ದಂತಹ ಸಂದರ್ಭದಲ್ಲಿ ಜೀವಂತ ಇದ್ದಾಗೂ ಕೂಡ ನಾವು ಸಂಘಟನೆಯಲ್ಲಿದ್ದೇವೆ. ಡಿ.ಜಿ. ಸಾಗರ್ ಅವರು ರಾಜ್ಯ ಸಂಚಾಲಕರು, ಅವರು ಜೊತೆಯಲ್ಲಿ ಕೆಲಸ ಮಾಡಿದ್ದೀವಿ. ಎನ್ ಮುನಿಸ್ವಾಮಿ ಅವರು ಕೂಡ ಇದ್ರು, ಅವ್ರು ಕೆಲಸ ಮಾಡಿದ್ದೇವೆ. ಎಂ ಜಯಣ್ಣ ಅಂತಿದ್ರು, ಎನ್ ಶಿವಣ್ಣ ಅಂತಿದ್ರು, ಮಾವಳಿ ಶಂಕರ್ ಇದ್ರು, ಆರ್ ಮೋಹನರಾಜ ಇದ್ರು. ಇಲ್ಲಿವರೆಗೂ ಕೂಡ ಸುಮಾರು ಎಷ್ಟು ಸಂಘಟನೆ ಚಳವಳಿಗಳು ಭಾಗ ಆಗಂತ ಓಡಾದಂತ ಸಂಘಟನೆಗಳಲ್ಲಿ ನಾವು ಗುರುತಿಸಿಕೊಂಡು ನಾವು ತಾಲೂಕದಲ್ಲೂ ಜಿಲ್ಲೆಯಲ್ಲೂ ರಾಜ್ಯದಲ್ಲೂ ಕೂಡ ಕೆಲಸ ಮಾಡ್ಕೊಂತ ಬಂದಿದ್ದೇವೆ. ಇದುವರೆಗೆ ತಾವು ನೋಡಿರ್ಬೋದು, ತಮಗೂ ಕೂಡ ಸಂಘಟನೆ ಬಗ್ಗೆ ಗೊತ್ತಿರ್ತದೆ, ದೂರದೂರ ಸಹಿತ ಗೊತ್ತಿರ್ತದೆ. ಏನಂದ್ರ ಈ ರಾಜ್ಯದಲ್ಲಿ ರಾಜ್ಯ ಸಂಚಾಲಕರು ಈಗಾಗಲೇ ಸಂಘಟನೆ ಬಗ್ಗೆ ತಮಗೆ ಭೀಮಗರ್ಜನೆಯನ್ನು ಮಾತಾಡಿದ್ರೆ, ನಾವು ಕೂಡ ತಳಮಟ್ಟದಿಂದ ಸಂಘಟನೆ ಅಂದ್ರೆ ಭೀಮಗರ್ಜನೆ ಸಂಘಟನೆ ನಾವು ಕಟ್ಟಿವಿ ಅಂದ್ರೆ ಸುಮಾರು ನಾವು 8 ವರ್ಷಗಳಲ್ಲಿ ಈ ರಾಜ್ಯದಲ್ಲಿ 24 ಜಿಲ್ಲೆಗಳಲ್ಲಿ ನಮ್ಮ ಭೀಮಗರ್ಜನೆ ಸಂಘಟನೆ ಹೊರಡ್ತಾ ಇದೆ. ಒಂದೇ ಇದ್ದಂತ ಸಾಗರ್ ಅವರು ಮೊದಲಿದ್ದಂತವ್ರು ಅವರು 15-18 ಬಂದಾರ, 30 ಜಿಲ್ಲೆಗಳಲ್ಲಿ ಕಟ್ಟಬೇಕಾಗಿತ್ತವ್ರು. ಅಂತವ್ರು ನಾವು ಈ ಭೀಮಗರ್ಜನೆ ನಾವು 8 ವರ್ಷದಲ್ಲಿ 24-25 ಜಿಲ್ಲೆಗಳಲ್ಲಿ ನಮ್ಮ ಸಂಘಟನೆ ಹೊರಡ್ತಾ ಇದೆ. ಹಾಗಾಗಿ ನಮ್ಮ ಸಂಘಟನೆ ಇವತ್ತು ಚಳವಳಿ ಶೋಷಿತರ ಪರವಾಗಿ, ಹಿಂದುಳಿದವರ ಪರವಾಗಿ, ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಪರವಾಗಿ ನಾವು ದನಿ ಎತ್ತಿದ್ದೇವೆ. ನಮ್ಮ ಜಾತಿಗೆ ಅಷ್ಟೇ ಅಲ್ಲ, ಯಾವುದೇ ಜಾತಿಗೆ ಅನ್ಯಾಯ ಅಲ್ಲಿ ನಿಂತಿರ್ತೀವಿ. ನಾವು ಯಾವುದೇ ಸಮಾಜಕ್ಕೆ ಅನ್ಯಾಯ ಹೋರಾಟ ಮಾಡ್ತೇವೆ. ಅಂತ ಒಂದು ಚಳವಳಿಯನ್ನ, ಅಂತ ಒಂದು ಸಂಘಟನೆಯನ್ನ ಭೀಮಗರ್ಜನೆ ಕೆಲಸ ಮಾಡ್ತಾ ಇದೆ. ಭೀಮಗರ್ಜನೆ ತಾವೆಲ್ಲ ನೋಡ್ತಿರ್ಬೋದು ವಾಟ್ಸಪ್ ಫೇಸ್ಬುಕ್ ನಲ್ಲಿ ತಾವೆಲ್ಲರೂ ನೋಡ್ತಿರ್ಬೇಕು. ಇವತ್ತು ಸಂಘಟನೆ ಶಕ್ತಿ ಏನು ಹೋರಾಟ ಮಾಡ್ತಾರೆ ಅಂತಕ್ಕಂಥದ್ದನ್ನ ಒಂದ್ಸಲ ತಮ್ಮ ಮುಂದೆ ಅನಿಸಿ ಕೇಳ್ತೀನಿ. 6 ತಿಂಗಳಲ್ಲಿ ಚಳವಳಿಯನ್ನ ಕಟ್ಟಿದ್ದೇವೆ ಭೀಮಗರ್ಜನೆ. 6 ತಿಂಗಳಲ್ಲಿ NGO ಅಂತ ಬೆಂಗಳೂರಲ್ಲಿ ಒಂದು ರಾಜ್ಯ ಮಟ್ಟದ ಬೃಹತ್ ಕಾರ್ಯಕ್ರಮವನ್ನು ಮಾಡಿದ್ವಿ. ಆ ಕಾರ್ಯಕ್ರಮಕ್ಕೆ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಬಂದ್ರು. ಅವಾಗಂದ್ರು ಉದಯ್ ಕುಮಾರ್ ತಂದೂರು ಮತ್ತು ನಾರಾಯಣ ಸ್ವಾಮಿ ನಾವಿದ್ದೀವಿ, ಏನ್ರಿ ನಾಗಣ್ಣರೇ 6 ತಿಂಗಳಲ್ಲಿ ರಾಜ್ಯದ ಚಳವಳಿ ಕಟ್ಟ್ರಿ, ಇಷ್ಟೊಂದು ಅದ್ಭುತ ಜನಸಂಖ್ಯೆ, ನಿಮ್ಗೆ ಎಷ್ಟು ಸಪೋರ್ಟ್ ಇದೆ, ಎಷ್ಟು ಜನಸಂಖ್ಯೆ ಕಲಿಸಿ, ನೀವು ಅದ್ಭುತವಂತ ಸಂಘಟನೆ, ನಿಮ್ ಸಂಘಟನೆ ಅಜರಾಮರವಾಗಿ ಬೆಳೆಯಲಿ ಅಂತ ತಿಳ್ಕೊಂಡು ಅವರು ಕೂಡ ಆ ಸಂದರ್ಭದಿಂದ ಕಾರ್ಯಕ್ರಮ. ಪ್ರತಿ ವರ್ಷನೂ ನಮ್ದೊಂದು ಸಿದ್ಧಾಂತ ಅದ, ಡಿಸೆಂಬರ್ 6ಕ್ಕೆ ಸ್ಮಶಾನ ವಾಸ್ತವ್ಯ ಕಾರ್ಯಕ್ರಮ ಮಾಡ್ತೇವೆ. ಯಾಕೆ ಮಾಡ್ತೇವೆ ಅಂದ್ರೆ ಮೂಢನಂಬಿಕೆ ಸರ್ಕಾರಿ ಹೊಸದಾಗಿ ರಚನೆ ಮಾಡಿವಿ, ದುಡ್ಡಿಲ್ಲ, ಇನ್ನೂ ಸ್ವಲ್ಪ ಕಾಲಾವಕಾಶ ಕೊಡ್ರಿ, ಟೈಮ್ ಕೊಡ್ರಿ, ನಿಮ್ ಇದ್ದಂತ ಬೇಡಿಕೆಗಳನ್ನ ಈಡೇರಿಸ್ತೀವಿ, ಕೆಲಸ ಮಾಡ್ತಕ್ಕಂಥ ಭರವಸೆ ಕೊಟ್ರ. ಹಾಗಾಗಿ ಇದೇ ಶೀಘ್ರದಲ್ಲಿ ಮಾರ್ಚ್ದಲ್ಲಿ ಆದ್ರ ಏನೋ ನಿಮ್ಗೆ ಏನಂದ್ರೆ ಯಾವ ಲೋನ್ ಇದುವರೆಗೆ ಹಾಕಿದ್ದೀರಿ ತಾವು, ಯಾಕಂದ್ರೆ ಆನ್ಲೈನ್ ಅಪ್ಲಿಕೇಶನ್ ಕರ್ತಾರ ಅಂಬೇಡ್ಕರ್ ನಿಗಮ ಮಂಡಳಿ ಮತ್ತು ಯಾವ್ದು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ತಾವ್ ಯಾರಾದ್ರೂ ಯಾವಾಗ ಸಂಬಂಧಪಟ್ಟಂಗ ಅರ್ಜಿಗಳನ್ನ ಹಾಕಿದ್ರಿ ಅಂದ್ರ ಅದು ಸ್ವೀಕೃತ ಪತ್ರ ನಿಮ್ಮ ಮೇಲೆ ಇತ್ತಂದ್ರ ಆ ಪತ್ರಗಳನ್ನ ಓಂಕಾರ ಮಾಸ್ಟರ್ ಕೈಗೆ ಕೊಡ್ರಿ. ಎಷ್ಟು ಜನ ಹಾಕಿದಿರಿ? ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಗರ್ಜನೆ ಏನ್ ಕಾರ್ಯಕರ್ತರಿದ್ದೀರಿ, ನೀವು ಹಾಕಿದಂತವ್ರು ಯಾರಾದ್ರೂ ಆನ್ಲೈನ್ ಅಪ್ಲಿಕೇಶನ್ ಇತ್ತು, ಅಪ್ಲಿಕೇಶನ್ ಸ್ವೀಕೃತ ಪತ್ರ ಮೇಲೆ ಇತ್ತು ಅಂದ್ರ ಅದನ್ನ ಓಂಕಾರ ಮಾಸ್ಟರ್ ಕೈ ಕೊಡ್ರಿ. ನಾವು ಅವ್ರಿಗೆ ಕೊಡ್ತೀವಿ. ಯಾಕಂದ್ರೆ ಈಗ ಹೊಸದಾಗಿ ಕಾಲ್ಫಾರ್ಮ್ ಆದ್ರೆ ನಾವು ಕೇಳ್ಬೇಕು, ಇವ್ರಿಗೆ ಕಾಲ್ಫಾರ್ಮ್ ಇಲ್ಲ ಅಂದ್ರೆ ಇದನ್ನ ಕೊಡ್ರಿ ಕೇಳ್ತಕ್ಕಂಥ ನಮ್ಗೆ ಏನಿಲ್ಲ. ನಾವ್ ಏನ್ ತಗೊಂಡ್ ಹೋಗ್ಬೇಕು, ಒಂದ್ ಲೆಟರ್ ಪ್ಯಾಡ್ ಮೇಲೆ ಅರ್ಜಿ ಬರ್ದ್ರೆ ನಾವು ಬರ್ತೀವಿ, ಇಂಥವ್ರಿಗೆ ಇವ್ರು ಕೊಡ್ರಿ ಅಂತ. ಆಯ್ತು ನೋಡಮ್ ತೋರಿ ಅಂತ ಇಡ್ತಾರ, ಕೆಲಸ ಆಗಲ್ಲ. ಇದುವರೆಗೆ ಹಾಕಿದ್ರಿ ಕರಿತಾರ, ಅಂಬೇಡ್ಕರ್ ನಿಗಮ ಮಂಡಳಿದಾಗ ಕರಿತಾರ, ಆಮೇಲೆ ಏನಪ್ಪಂದ್ರೆ ಇದು ಯಾವ ಸಮಾಜ ಕಲ್ಯಾಣದಾಗ ಕರಿತಾರ. ನಮ್ಗೆ ಎಲ್ಲೆಲ್ಲಿ ಅನುಕೂಲತೆ ಅದ, ಅಲ್ಪಸಂಖ್ಯಾತರಿದ್ರು ಕೂಡ ಅಲ್ಪಸಂಖ್ಯಾತ ಇಲಾಖೆಯಲ್ಲಿ ಕರಿತಾರ, ಅವ್ರದ್ದು ಕೂಡ ನಾವು ಕೆಲಸ ಮಾಡ್ತೀವಿ. ನಮ್ಮ ಜೊತೆಗೆ ಅಲ್ಪಸಂಖ್ಯಾತರಿದ್ದಾರೆ. ನಮ್ಮಲ್ಲಿ ಸದ್ದಾಂ ಹುಸೇನ್ ಅಂತ ಭೀಮಗರ್ಜನೆ ನೀಲಿ ಸೇನೆಯ ರಾಜ್ಯ ಉಪಾಧ್ಯಕ್ಷರಿದ್ದಾರೆ. ಅವ್ರು ಇವತ್ತು ಬರ್ತಿದ್ರು, ಡೆಲ್ಲಿಯಾಗಿದ್ದಾರೆ. ಎಲ್ಲ ನಮ್ಮ ಡೆಲ್ಲಿ ಹೋಗಲ್ಲ ಅವ್ರು. ಈ ಭಾಗಕ್ಕೆ 8 ಹೈದರಾಬಾದ್ ಕರ್ನಾಟಕ ಬಂದ್ರೆ ನಮ್ಮ ಜೊತೆಗೆ ಇರ್ತಾರೆ ಅವರು, ಸದ್ದಾಂ ಅಂತ. ಎಲ್ಲರಿಗೂ ಮಾಸ್ಟರ್ ಪರಿಚಯ, ಎಲ್ಲರಿಗೂ ಪರಿಚಯ ಇದ್ದಾರೆ, ಅವರು ನಿಮಗೂ ಪರಿಚಯ. ಹಂಗಾಗಿ ಮುಂದಿನ ದಿನಗಳಲ್ಲಿ ನೀವು ಅಪ್ಲಿಕೇಶನ್ ಹಾಕ್ರಿ. ಫಸ್ಟ್ ಅಪ್ಲಿಕೇಶನ್ ಹಾಕಿ ಸ್ವೀಕೃತ ಪತ್ರವನ್ನ ಮಾಸ್ಟರ್ ಕೈ ಕೊಡ್ರಿ. ನಾವು ಈಗಾಗಲೂ ಮುಂದಿನ ದಿನಗಳಲ್ಲಿ ನಾವು ಏನಕ್ಕೂ ಪ್ರಾಮಾಣಿಕವಾಗಿ ನಮ್ಮ ಕೆಲಸ ಮಾಡಲೇಬೇಕು, ಮಾಡ್ತೀವಿ ನಾವು ಅದನ್ನ. ಹಾಗಾಗಿ ನಾವು ಕೂಡ ಒಂದು ಸಂಘಟನೆಯನ್ನ
ಒಬ್ಬೊಬ್ರು ಜವಾಬ್ದಾರಿ ತಗೊಳ್ಬೇಕು. ಇವತ್ತು ಭೀಮಗರ್ಜನೆ ರಾಜ್ಯ ಸಂಚಾಲಕರು ಬೀದರ್ ಜಿಲ್ಲೆಗೆ ಭೇಟಿ ಕೊಟ್ರ ಯಾವ್ಯಾವ ತಾಲೂಕದಲ್ಲಿ ನಮ್ಮ ಸಂಘಟನೆ ಇಲ್ಲ, ಅಲ್ಲಿ ಮಂದಿ ಮಕ್ಕಳು ಇರ್ಬೋದು, ಫ್ರೆಂಡ್ಶಿಪ್ ಇರ್ಬೋದು, ದೋಸ್ತಿ ಇರ್ಬೋದು, ಇನ್ನೊಬ್ರು ಇರ್ಬೋದು, ಖರ್ಚು ಇರ್ಬೋದು. ಅವ್ರಿಗೆ ಏನಪ್ಪಾ ಒಂದು ಭೀಮಗರ್ಜನೆ ಚಳವಳಿ ಕಟ್ರಿ, ಒಂದು 5 ಮಂದಿ ಸಿಗ್ರಿ, ಒಂದು ಪದಾಧಿಕಾರಿ ಮಾಡ್ತೀವಿ ನಿಮ್ಗೆ. ಆಮೇಲೆ ಅವ್ರು ಗ್ರಾಮ ಶಾಖೆ ಮಾಡಕ್ ಜವಾಬ್ದಾರಿ ಕೊಡ್ರಿ, ಹೋಬಳಿ ಶಾಖೆ ಜವಾಬ್ದಾರಿ ಕೊಡ್ರಿ, ತಾಲೂಕಾ ಶಾಖೆ ಜವಾಬ್ದಾರಿ ಕೊಡ್ರಿ, ಮಾಡ್ತಾರೆ ಕಾರ್ಯಕ್ರಮ. ಎಷ್ಟು ಜನ ನೀವು ಗ್ರಾಮೀಣ ಮಟ್ಟದಲ್ಲಿ ಎಷ್ಟು ತಾಲೂಕುಗಳನ್ನ ರಚನೆ ಮಾಡ್ತೀರಿ, ಅಷ್ಟು ನಿಮ್ಗ ಜಿಲ್ಲಾ ಕಮಿಟಿಗೆ ಒಂದು ಶಕ್ತಿ ಬರ್ತದೆ. ಜಿಲ್ಲಾ ಕಮಿಟಿ ಶಕ್ತಿ ಬಂದ್ರೆ ಈ ಜಿಲ್ಲೆಯಲ್ಲಿ ನೀವು ಹೋರಾಟ ಮಾಡ್ಬೇಕಾದ್ರೆ ನೀವು ಎಲ್ಲಾನು ಅಲ್ಲಿ ಇಲ್ಲಿ ಮುಂದಿನ ಪಡ್ಕೊಂಡ್ ಬರ್ಬೇಕಲ್ಲ. ನಮ್ಮ ಕಾರ್ಯಕರ್ತರೆ, ನಮ್ಮ ಸಂಘಟನೆ, ಇವರೇ ಕಾರ್ಯಕರ್ತರೆ ಬಂದ್ರೆ ಇವತ್ತು ಜಿಲ್ಲಾ ಮಟ್ಟದಲ್ಲಿ ಒಂದು ಅದ್ಭುತ ಅಂತ ಹೋರಾಟ ಮಾಡಕ್ ಸಾಧ್ಯ. ಯಾಕಂದ್ರೆ ಹೋರಾಟ ಮಾಡ್ಬೇಕಾದ್ರೆ ನಾವು ದಲಿತರ ಮೇಲೆ ದೌರ್ಜನ್ಯ ಆಗ್ತದೆ, ಇನ್ನೊಬ್ಬರ ಮೇಲೆ ದೌರ್ಜನ್ಯ ಆಗ್ತದೆ. ದೌರ್ಜನ್ಯ ದಬ್ಬಾಳಿಕೆ ತಡೆಗಟ್ಟಬೇಕಾದ್ರೆ ನಾವು ಹೋರಾಟ ಮಾಡಲೇಬೇಕು, ಅನಿವಾರ್ಯತೆ. ನಾವು ಸೀದಾ ಪೊಲೀಸನ್ ಕಂಪ್ಲೇಂಟ್ ಕೊಟ್ಟರೆ ಇವತ್ತು ತಗೋ, ನಾಳೆ ತಗೋ, ನಾಳೆ ತಗೋ ನೋಡೋಮಂತಾರೆ. ಆದ್ರೆ ನಾವು ಒಂದು ಹೋರಾಟಕ್ಕೆ ನಾವು 10 ಮಂದಿ ಇರ್ಲಕ್ಕ 100 ಮಂದಿ ಪೊಲೀಸರ ಮುಂದೆ ನಾವು ಕೊಟ್ಟಂತ ಅರ್ಜಿಗೆ FIR ದಾಖಲೆ ಮಾಡಲೇಬೇಕಂತ ನಾವು ಸ್ಟೇಷನ್ ಮುಂದೆ ಕೂತಾರೆ ಇಮಿಡಿಯೇಟ್ಲಿ ವೈರ್ಲೆಸ್ ಮೆಸೇಜ್ ಅಂತ ನಮ್ಗೆ FIR ಕೊಡ್ತಾರೆ. ಇಲ್ಲಾಂದ್ರೆ ಒಬ್ಬರೇ ಹೋದ್ರೆ ಕೊಡೋದಲ್ಲ. ನಾನು ಒಬ್ಬರೇ ಹೋದ್ರೆ ಸಹಿತ ನಮ್ಗೆ 2 ದಿನ ಲೇಟ್ ಆಗ್ತದೆ, ಮತ್ತೆ ನೀವು ಒಬ್ಬರೇ ಹೋದ್ರೆ ಕೊಡ್ತಾರೆ, ಕೊಡಂಗಿಲ್ಲ. ಹಂಗಾಗಿ ನಾವು ಒಂದು ಹೋರಾಟ ಮಾಡ್ಬೇಕಾದ್ರೆ, ಒಂದು ಸಂಘಟನೆ ತಯಾರಿ ಆಗ್ಬೇಕಾದ್ರೆ ನಾವು ಜನನ ಸಂಗ್ರಹಣೆ ಮಾಡ್ಕೋಬೇಕು. ಜನ ಸಂಗ್ರಹಣೆ ಆದಾಗ ಬೇಕಾದಂತದ್ರಲ್ಲ ಇವತ್ತು ಯಾವುದೇ ಒಂದೇ ಯಾವ್ದೇ ಭೂಮಿ ಬಗ್ಗೆದಾಗ ಸಕ್ರಮದಾಗ ಭೂಮಿ ಇದ್ವು ಅಂತ ಹೇಳ್ಕ ಆ ಭೂಮಿಗಳನ್ನ ತಮ್ಮ ಜನ ಕೈವಶ ಇರಲ್ಲ ಅಂತ ಹೇಳ್ರಿ, ಅವ್ನು ಇಮಿಡಿಯೇಟ್ಲಿ ಒಂದ್ ತಿಂಗಳದಾಗ 15 ದಿವಸದಾಗ ಅದನ್ನ ಏನಂದ್ರೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಿಮ್ಗೆ ಏನಂದ್ರೆ ಹೊಲಗಳನ್ನ ಅವು ಭೂಮಿಗಳನ್ನ ವಶ ಪಡಿಸ್ತೀವಿ. ಒಂದೇದು. ಆಮೇಲೆ ಯಾರಾದ್ರೂ ಭೂಮಿ ಕೊಡ್ತಿದ್ರ ಅಂದ್ರ ಅದು ಎನಿ ಟೈಮ್ ಐತೆ, ಇಂಥ ಟೈಮ್ದಾಗ ಅಂತಿಲ್ಲ, ಎನಿ ಟೈಮ್ದಾಗ ಅದ. ಭೂಮಿ ಯಾರಾದ್ರೂ ಜನರಲ್ ಕಾಸ್ಟ್ ನ ಕೊಡ್ತಿದ್ರಂದ್ರ 3 ಎಕರೆ ಪ್ರಾವಿಷನ್ ಅದ, ನೀರಾವರಿ ಇದ್ರ ರೇಟ್ ಬೇರೆ ಅದ, ಒಣ ಬೇಸಾಯ ಇದ್ರ ರೇಟ್ ಬೇರೆ ಅದ. ಅಂತವ್ ಇದ್ವು ಅಂದ್ರೆ ಅವು ಕಾಯಂ ಇರ್ತಾರ, ಅವು ಲಿಮಿಟ್ ಇಲ್ಲ ಅದಕ್ಕೆ ಭೂಮಿಗೆ. ಅಂತವ್ ಇದ್ರ ನೀವು ತಗೊಂಡ್ ಬರ್ರಿ ಅರ್ಜಿನ ಅವ್ನು ಮಾಡಿ ಕೊಡ್ತೀವಿ ನಾವು. ಯಾರಿಗೆ ಇರ್ಬೋದು, ಹೆಣ್ಮಕ್ಳು ಇರ್ಬೋದು, ಗಂಡ್ಮಕ್ಳು ಇರ್ಬೋದು, ಇವ್ರಿಗೆ ಅಂತೆಲ್ಲ. ಮತ್ತೆ ವೆಹಿಕಲ್ಸ್ ಅರ್ಜಿ ಹಾಕ್ರಿ, ಅವು ಕೂಡ ಹೆಣ್ಮಕ್ಳು ಗಂಡ್ಮಕ್ಳು ಅಂತ ಇದಿಲ್ಲ. ಹೆಣ್ಮಕ್ಳು ಇದ್ರು ಕೂಡ ಇವತ್ತು ನನ್ನ ಮಗಳಿಗೆ ನಾನು ಲೈಸೆನ್ಸ್ ತೆಗಿಸೀನಿ, ವೆಹಿಕಲ್ ಸ್ಯಾಂಕ್ಷನ್ ಆಗಿದೆ. ಅದ್ರಂಗ ಹೆಣ್ಮಕ್ಳಂತ ನೀವು ಹಿಂಜರಿಬೇಡ್ರಿ. ನೀವು ಯಾರೇ ಡ್ರೈವಿಂಗ್ ಸ್ಕೂಲಿಗೆ ಹೋಗಿ ಡ್ರೈವಿಂಗ್ ಸರ್ಟಿಫಿಕೇಟ್ ತೊಗೊಂಡ್ರೆ ನಿಮ್ಗೆ ವೆಹಿಕಲ್ಸ್ ವ್ಯವಸ್ಥೆ ಆಗ್ತದೆ. ಹಿಂಗಾಗಿ ತಾವು ಕೂಡ ಒಂದು ಸಂಘಟನೆಗೆ ಒಂದು ಶಕ್ತಿಯಾಗಿ ನಿಂತರ ನಿಮಗೂ ಕೂಡ ಇವತ್ತ ಓಂಕಾರ ಮಾಸ್ಟರ್ ಇರ್ತಾರೆ. ಓಂಕಾರ ಮಾಸ್ಟರ್ ಇಲ್ಲಪ್ಪ, ಇವತ್ತ ನಾವು ಬೆಂಗಳೂರಿಗೆ ಹೋಗ್ಬೇಕಾಗಿಲ್ಲ, ಇವತ್ತು ಬಿದರ್ಕೆ ಬರ್ಬೇಕಾಗಿಲ್ಲ. ಬಿದರ್ಕ ಅವ್ರು ಇಲ್ಲಂದ್ರೆ ಹೆಂಗಪ್ಪ, ನಾಯಿ ನಡಿ ಅನ್ನು ಅಪ್ಪರ ಹೆಂಗ್ ತಯಾರ್ತಾರೆ, ನಾವೇನ್ ಹೇಳವ್ರಿ, ನಾವೇ ನಡಿತೀವ್ರಿ, ನಾವ್ ಮಾತಾಡ್ತೀವ್ರಿ ಅಂತಾರೆ. ಅದ್ರಾಗ ಅವರೇ ಒಂದ್ 4 ಮಂದಿ ಹೇಳ್ಬೇಕಾದ್ರೆ ಏನ್ ಸರ್ ಇಂತ ಕೆಲಸ ನಮ್ಗೆ DC ಬಿಟ್ಟಾಗದು, SP ಬಿಟ್ಟಾಗದು, ನೀವೇ ಬಿಟ್ಟೆ ಆಗ್ಬೋದು 4-5 ಜನ. ಅವ್ರಿಲ್ಲ ಅಂದ್ರೆ ನೀವು ಹೋಗ್ಬೋದು. ಅಂತ ಶಕ್ತಿಯನ್ನ ನೀವು ಗುರುತಿಸೋಣ. ಅಂತ ಶಕ್ತಿ ಗುರುತಿಸ್ಬೇಕಾದ್ರೆ ಹೋರಾಟದಿಂದಲೇ ಮಾತ್ರ ಸಾಧ್ಯ. ನೀವು ಹೋರಾಟ ಸಂಘಟನೆ ಮಾಡಿದ್ರೆ ಮಾತ್ರ ಸಾಧ್ಯ ಅದ. ಅದಕ್ಕಾಗಿ ತಾವೆಲ್ಲರೂ ಏನಂದ್ರೆ ಮನಗಟ್ಟವಾದಂತ ಒಂದು ಹೋರಾಟಕ್ಕನ್ನ ಇದು ಮಾಡ್ರಿ. ಆಮೇಲೆ ಹೆಚ್ಚಿನ ತಮ್ಮ ಮಕ್ಕಳಿಗೆ ಶಿಕ್ಷಣದ ಒತ್ತು ಕೊಡ್ರಿ. ಯಾಕೆ ಶಿಕ್ಷಣದಲ್ಲಿ ಏನಾದ್ರೂ ಕೊರತೆಗಳಿದ್ರೆ ನಮಗ್ ಕೇಳ್ರಿ. ಯಾವುದೇ ಮಕ್ಕಳನ್ನ ನೀವು ಹೈಸ್ಕೂಲ್ ಹೋಗಿತ್ತಂದ್ರೆ ಹಾಸ್ಟೆಲ್ ವ್ಯವಸ್ಥೆ ಇಲ್ಲ ಅಂದ್ರೆ ನಾವು ವ್ಯವಸ್ಥೆ ಮಾಡ್ತೀವಿ. B.Ed ಮಾಡಿದ್ರಿ ಅಂದ್ರೆ B.Ed ಹಾಸ್ಟೆಲ್ ಇಲ್ಲ ಅಂದ್ರೆ ಅದು ಹಾಸ್ಟೆಲ್ ಮಾಡ್ತೀವಿ. BSc ಇಲ್ಲ ಅಂದ್ರೆ ಯಾವುದೇ ಇವತ್ತ ಅನಾನುಕೂಲತೆ, ಇವತ್ತ ಸ್ಕೂಲ್ ಅಡ್ಮಿಷನ್ ಸಿಗ್ಲಿಕ್ಕೆ ಅಂತಂದ್ರೆ ಸಹಿತ ಸ್ಕೂಲ್ ಅಡ್ಮಿಷನ್ ಎಲ್ಲಾದ್ರೂ ವ್ಯವಸ್ಥೆ ಮಾಡ್ತೀವಿ ಗೌರ್ಮೆಂಟ್ದಾಗ. ಮತ್ತೆ ಹಾಸ್ಟೆಲ್ ಸಹಿತ ಪ್ರೈವೇಟ್ ಇರ್ಬೋದು, ಗೌರ್ಮೆಂಟ್ ಇರ್ಬೋದು. ವಸತಿ ನಿಲಯಗಳು ಕೂಡ ಹೆಣ್ಮಕ್ಳಿಗಿರ್ಲಿ ಗಂಡ್ಮಕ್ಳಿರ್ಲಿ ಅಂತ ವ್ಯವಸ್ಥೆ ಕೂಡ ನಾವು ಮಾಡ್ತೀವಿ. ಅದಕ್ಕಾಗಿ ನೀವು ದೇವರು ದಿಂಡ್ರಿಗೆ ಜಾತ್ರೆ ಕೇತ್ರಿ ಒತ್ತು ಕೊಡಬೇಡ್ರಿ. ಮಕ್ಕಳಿಗೆ ಏನದಂದ್ರೆ ಒತ್ತು ಕೊಡ್ರಿ. ಸಾಲಿಗೆ ಏನ್ ಬೇಕಾದ್ರೆ ಅದಕ್ಕೆ ಯಾವುದೇ ದುಡ್ಡು ಇಂತ ಶಾಲೆಗೆ ಹೋಗ್ಬೇಕಾದ್ರೆ ದುಡ್ಡು ಕಮ್ಮಿ ಅದ ಅಂತ ಹೇಳ್ರಿ. ನಮ್ಗ ಅಲ್ಲಿ ನಾವು ಹಾಸ್ಟೆಲ್ ಕೇಳ್ತೀವಿ, ಕಾಲೇಜ್ ಕೇಳ್ತೀವಿ, ಶಾಲಿ ಕೇಳ್ತೀವಿ. ಅಂತದಕ್ಕೊಂದು ಶಿಕ್ಷಣಕ್ಕೆ ತಮ್ಮ ರೊಕ್ಕನ ಬಳಸ್ರಿ. ಯಾಕಂದ್ರ ನೀವು ದೇವ್ರಿಗೆ ಹೋಗಿ ಕಾಯಿಗೆ, ಕುಂಡಿಗೆ, ಜಾತ್ರೆಗೆ ಬಂದ್ಬಿಡ್ತಾರೆ. ಅದನ್ನೇ ನಿಮ್ ಮಕ್ಕಳಿಗೆ ಹಾಕ್ಬಿಡ್ರಿ. ಮಗಳು ನಿಮ್ಗ ನಾಳೆ ಕುಂದಿರ್ಸ್ತಾಳ. ತಾಯಿ ತಂದಿನ ಕುಂದಿಸಿ ಒಂದು ನೌಕರಿ ಮಾಡ್ತಾನೆ ಅಂದ್ರೆ ನನ್ನ ತಾಯಿ ತಂದೆ ಸಾಕು ಕಷ್ಟಪಟ್ಟು ಇನ್ನೊಬ್ಬರ ಮನೆ ದುಡಿದು ನನ್ನ ತಾಯಿ ತಂದೆ ನನ್ನ ಜೋಪಾನ ಮಾಡ್ಯಾರ, ನನ್ನ ಸ್ಕೂಲಿಗೆ ಅಡ್ಮಿಷನ್ ಮಾಡಿಸ್ಯಾರ, ಇಷ್ಟೆಲ್ಲ ಓದಿಸ್ಯಾರ. ಅವ್ರಿಂದನೇ ನಾ ಇಲ್ಲಿಂತೀನಿ. ಅದಕ್ಕೆ ನನ್ನ ತಾಯಿ ತಂದೆ ನೋಡ್ಕೋಬೇಕಂತ ಜವಾಬ್ದಾರಿ ಅವ್ರಿಗೆ ಬರ್ತದೆ. ಹಂಗಾಗಿ ಹೆಚ್ಚಿನ ಒತ್ತು ಏನಂದ್ರೆ ತಾವು ಮಕ್ಕಳ ಶಿಕ್ಷಣಕ್ಕಾಗಿ ಕೊಡ್ರಿ ಅಂತ ಕಂಡು ಈ ಸಂದರ್ಭದಲ್ಲಿ ಹೇಳುತ್ತಾ ಮತ್ತು ನನ್ನನ್ನು ಕರೆಸಿ ಸನ್ಮಾನ ಮಾಡಿ ತಾವೆಲ್ಲರೂ ಕೂಡ ಒಂದು ಒಮ್ಮನಸ್ಸಿನಿಂದ ಈ ಬೀದರ್ ಜಿಲ್ಲೆಗೆ ಆಗಮಿಸಿದಕ್ಕಾಗಿ ತಾವೆಲ್ಲರೂ ಏನಿವತ್ತು ಖುಷಿ ಪಟ್ರಿ, ಸಂತೋಷ ಪಟ್ರಿ. ಹಾಗೇನೆ ಕೂಡ ಮುಂದಿನ ದಿನಗಳಲ್ಲಿ ತಾವೆಲ್ಲರೂ ಖುಷಿಯಿಂದ, ಸಂತೋಷದಿಂದ, ಒಗ್ಗಟ್ಟಿನಿಂದ ಈ ಜಿಲ್ಲೆಯಲ್ಲಿ ಪ್ರತಿ ತಾಲೂಕು, ಪ್ರತಿ ಗ್ರಾಮಗಳಿಗೂ ಕೂಡ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಗರ್ಜಿ ಅಂತಕ್ಕಂಥ ಒಂದು ಕೂಗನ್ನ ಮನೆಗೂ ಮುಟ್ಟಬೇಕಂತ ಕಂಡು ಈ ಸಂದರ್ಭದಲ್ಲಿ ಹೇಳಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಹೊಂದಿಸುತ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್. ಕ್ರೆಡಿಟ್ ಕಾನ್ಸೆಪ್ಟ್ ಬಂದ್ರೆ जय 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 भीम, जय भीम, जय भीम, जय 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 भीम, जय भीम, जय भीम. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಗರ್ಜನೆಗೆ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಗರ್ಜನೆಗೆ.
ಕರ್ನಾಟಕ ರಾಜ್ಯ ಸಂಚಾಲಕರಾದಂತ ನಾಗಣಕಲ್ ದೇವನಹಳ್ಳಿ ಅವರಿಗೆ, ನಾಗಣಕಲ್ ದೇವನಹಳ್ಳಿ ಅವರಿಗೆ ಜೈ ಭೀಮ್. ಬಂಧುಗಳೇ, ಇವತ್ತು ಬೀದರ್ ಜಿಲ್ಲೆಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಭೀಮಗರ್ಜನೆಯ ನೂತನ ಜಿಲ್ಲಾ ಸಂಚಾಲಕರನ್ನ ಓಂಕಾರ ಮಾಸ್ಟರ್ವನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು. ಈ ಒಂದು ಸಭೆಯಲ್ಲಿ ಎಲ್ಲ ಜಿಲ್ಲಾ ಪದಾಧಿಕಾರಿಗಳು, ತಾಲೂಕಾ ಪದಾಧಿಕಾರಿಗಳು, ಮಹಿಳಾ ಒಕ್ಕೂಟದ ಪದಾಧಿಕಾರಿಗಳನ್ನು ಕೂಡ ನಾವು ಆಯ್ಕೆ ಮಾಡಿದ್ದೇವೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಗರ್ಜನೆಯು ಇಡೀ ರಾಜ್ಯದಲ್ಲಿ 24 ಜಿಲ್ಲೆಯಲ್ಲಿ ಕೂಡ ಈ ಭೀಮಗರ್ಜನೆ ಸಂಘಟನೆ ಚಳವಳಿಯ ಒಂದು ಹೋರಾಟವನ್ನು ಮುನ್ನಡೀತಾ ಇದೆ. ಹಾಗಾಗಿ ಈ ಒಂದು ಸಂಘಟನೆಗೆ ಎಲ್ಲ ತಾಲೂಕಾ ಪದಾಧಿಕಾರಿಗಳು, ಜಿಲ್ಲಾ ಪದಾಧಿಕಾರಿಗಳು ಇರ್ತಕ್ಕಂಥ ಈ ಒಂದು ಬೀದರ್ ಜಿಲ್ಲೆಯನ್ನು ಒಳಗೊಂಡಿರ್ತಕ್ಕಂಥ ಎಲ್ಲರೂ ಕೂಡ ಮುಂದಿನ ಒಂದು ಅಧ್ಯಯನ ಶಿಬಿರ ಮೈಸೂರಿನಲ್ಲಿ ನಡೀತಕ್ಕಂಥ ಒಂದು 3 ದಿನದ ಅಧ್ಯಯನ ಶಿಬಿರಕ್ಕೆ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಇವತ್ತು ನಾನು ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ್ದೇನೆ. ನಾಗಣ್ಣ ಕಲ್ದೇವನಹಳ್ಳಿ, DSS ಭೀಮಗರ್ಜನೆಯ ರಾಜ್ಯ ಸಂಚಾಲಕರು. ಮೊದಲಿಗೆ ಜೈ ಭೀಮ್, ನಮೋ ಬುದ್ಧಯ್ಯ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ನೂತನ ರಾಜ್ಯ ಸಂಚಾಲಕರಾದಂಥ ನಾಗಣಕಲ್ ದೇವನಹಳ್ಳಿ ಅವರಿಗೆ ಇಂದು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಸನ್ಮಾನ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದಕ್ಕೋಸ್ಕರವಾಗಿ ಸಾಹೇಬರು ಬೆಂಗಳೂರಿನಿಂದ ಇಲ್ಲಿಗೆ ಬಂದಿದ್ದರು. ಅದೇ ರೀತಿಯಾಗಿ ಜಿಲ್ಲಾ ಸಂಚಾಲಕರು, ಪದಾಧಿಕಾರಿಗಳು ಹಾಗೂ ತಾಲೂಕಾ ಪದಾಧಿಕಾರಿಗಳು ಆಯ್ಕೆ ಮಾಡಲಾಗಿತ್ತು. ಆ ನೂತನ ಜಿಲ್ಲಾ ಪದಾಧಿಕಾರಿಗಳಲ್ಲಿ ಜಿಲ್ಲಾ ಸಂಘಟನಾ ಸಂಚಾಲಕರಾಗಿ ಓಂಕಾರ ಮಾಸ್ಟರ್ ಹಾವೆ ಅವರಿಗೆ ಜಿಲ್ಲಾ ಸಂಚಾಲಕರಾಗಿ ಘೋಷಣೆ ಮಾಡಿದ್ದಾರೆ. ನಾವು ರಾಜ್ಯ ಸಂಚಾಲಕರು ನಾಗಣಕಲ್ ದೇವನಹಳ್ಳಿ ಅವರು. ಜೈ ಭೀಮ್.